ನಮಸ್ಕಾರ ಸ್ನೇಹಿತರೆ, ವಿಜ್ಞಾನಿಗಳು ನೀಡಿರುವ ಒಂದು ಎಚ್ಚರಿಕೆ ಈಗ ಇಡೀ ಜಗತ್ತನ್ನೇ ನಡುಗಿಸಿದೆ. ಅದರಲ್ಲೂ ನಮ್ಮ ಭಾರತಕ್ಕೆ ಇದು ಅತಿ ದೊಡ್ಡ ವಾರ್ನಿಂಗ್ ಬೆಲ್. ಗಾಡ್ಜಿಲ್ಲಾ ಎಂಬ ಅಗೋಚರ ರಾಕ್ಷಸನೊಬ್ಬ ಇಡೀ ಭೂಮಿಯನ್ನೇ ಆವರಿಸಿಕೊಳ್ತಿದ್ದಾನೆ. ಇದೇನಾದರೂ ನಮ್ಮ ದೇಶಕ್ಕೆ ಅಪ್ಪಳಿಸಿದ್ರೆ ಕುಡಿಯಲು ಹನಿ ನೀರಿಲ್ಲದೆ, ತಿನ್ನಲು ಅನ್ನ ಇಲ್ಲದೆ ಇತಿಹಾಸದ ಮಹಾ ಬರಗಾಲ ಮತ್ತೆ ಮರುಕಳಿಸಬಹುದು. ಹೌದು, ಭೂಮಿಯು ಶೀಘ್ರದಲ್ಲೇ ಎಲ್ ನಿನೋ ಎಂಬ ಅತ್ಯಂತ ಶಕ್ತಿಶಾಲಿ ಹವಾಮಾನ ಘಟ್ಟವನ್ನ ಪ್ರವೇಶಿಸಲಿದೆ. ಇದನ್ನ ವಿಜ್ಞಾನಿಗಳು ಸೂಪರ್ ಎಲ್ ನಿನೋ ಅಥವಾ ಗಾಡ್ಜಿಲ್ಲಾ ಎಲ್ ನಿನೋ ಅಂತ ಕರೀತಿದ್ದಾರೆ. ಯುರೋಪಿಯನ್ ಹವಾಮಾನ ಸಂಸ್ಥೆಯ ಪ್ರಕಾರ ಇದು ಸಂಪೂರ್ಣವಾಗಿ ರೂಪುಗೊಳ್ತಿದ್ದು ಜಾಗತಿಕ ಹವಾಮಾನದ ಚಿತ್ರಣವನ್ನೇ ಬದಲಾಯಿಸಲಿದೆ. ಇಂದಿನ ವಿಡಿಯೋದಲ್ಲಿ ಈ ಸೂಪರ್ ಎಲ್ ನಿನೋ ಅಂದ್ರೆ ಏನು, ಇದು ಭಾರತ ಮತ್ತು ಕರ್ನಾಟಕದ ಮೇಲೆ ಹೇಗೆ ಪ್ರಭಾವ ಬೀರ್ತದೆ ಅನ್ನೋದನ್ನ ಪೂರ್ತಿಯಾಗಿ ತಿಳಿಯೋಣ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ಈ ಮಾಹಿತಿಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ಅಷ್ಟಕ್ಕೂ ಏನಿದು ಎಲ್ ನಿನೋ? ಇದು ಪೆಸಿಫಿಕ್ ಮಹಾಸಾಗರದಲ್ಲಿ ನಡೆಯುವ ಒಂದು ನೈಸರ್ಗಿಕ ಹವಾಮಾನ ಚಕ್ರ. ಸಾಮಾನ್ಯವಾಗಿ ಪೆಸಿಫಿಕ್ ಸಾಗರದಲ್ಲಿ ಬೀಸುವ ಮಾರುತಗಳು ಬೆಚ್ಚಗಿನ ನೀರನ್ನ ಏಷ್ಯಾ ಮತ್ತು ಆಸ್ಟ್ರೇಲಿಯಾದ ಕಡೆಗೆ ತಳ್ತವೆ. ಆದರೆ ಎಲ್ ನಿನೋ ಪರಿಸ್ಥಿತಿಯಲ್ಲಿ ಈ ಮಾರುತಗಳು ದುರ್ಬಲಗೊಳ್ತವೆ. ಇದರಿಂದ ಬೆಚ್ಚಗಿನ ನೀರು ಪೆಸಿಫಿಕ್ ಸಾಗರದ ಮಧ್ಯಭಾಗದಲ್ಲಿ ಹರಡಿಕೊಂಡು ಅಲ್ಲಿ ಭಾರಿ ಮಳೆಯನ್ನ ಸುರಿಸುತ್ತದೆ. ಆದರೆ ಅದೇ ಸಮಯದಲ್ಲಿ ನಮ್ಮ ಹಿಂದೂ ಮಹಾಸಾಗರದ ಭಾಗದಲ್ಲಿ ಗಾಳಿಯು ಕೆಳಮುಖವಾಗಿ ಚಲಿಸಲು ಶುರುವಾಗಿರೋದ್ರಿಂದ ಮಳೆಯಾಗೋದನ್ನ ತಡೀತದೆ ಮತ್ತು ತಾಪಮಾನವನ್ನ ವಿಪರೀತವಾಗಿ ಹೆಚ್ಚಿಸುತ್ತದೆ. ವಿಜ್ಞಾನಿಗಳ ಪ್ರಕಾರ ಮುಂದಿನ ತಿಂಗಳುಗಳಲ್ಲಿ ಇದು 80% ಪ್ರಬಲಗೊಳ್ಳುವ ಸಾಧ್ಯತೆ ಇದೆ. ಭಾರತದ ಪಾಲಿಗೆ ಎಲ್ ನಿನೋ ಅಂದ್ರೆ ಅದು ಬಿಸಿಲಿನ ಬೇಗೆ ಮತ್ತು ಮಳೆಯ ಕೊರತೆಯ ಮುನ್ಸೂಚನೆ. ನಮ್ಮ ಮುಂಗಾರು ಮಳೆ ಸಂಪೂರ್ಣವಾಗಿ ಸಮುದ್ರದಿಂದ ಬರುವ ಮಾರುತಗಳ ಮೇಲೆ ಅವಲಂಬಿತವಾಗಿದೆ. ಆದರೆ ಎಲ್ ನಿನೋ ವರ್ಷಗಳಲ್ಲಿ ಈ ಮುಂಗಾರು ಮಾರುತಗಳು ದುರ್ಬಲಗೊಳ್ತವೆ. ವಿಜ್ಞಾನಿಗಳ ಪ್ರಕಾರ ಈ ವರ್ಷದ ಮುಂಗಾರು ಮಳೆಯು ವಾಡಿಕೆಗಿಂತ ಕಡಿಮೆಯಾಗುವ ಸಾಧ್ಯತೆ 60%. ಇದರಿಂದಾಗಿ ಉತ್ತರ ಮತ್ತು ಮಧ್ಯ ಭಾರತದಲ್ಲಿ ವಿಪರೀತ ಬಿಸಿಲು ಮತ್ತು ತೀವ್ರ ಬರಗಾಲದ ಭೀತಿ ಎದುರಾಗಲಿದೆ. ಕರ್ನಾಟಕ ಕೂಡ ಈ ಎಫೆಕ್ಟ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ ಅನ್ನೋದು ಆತಂಕದ ಸಂಗತಿ. ಭಾರತದ ಕೃಷಿ ಕ್ಷೇತ್ರ ಸಂಪೂರ್ಣವಾಗಿ ಮುಂಗಾರು ಮಳೆಯ ಮೇಲೆಯೇ ನಿಂತಿದೆ. ಸೂಪರ್ ಎಲ್ ನಿನೋ ಬಂದ್ರೆ ಅತಿ ಹೆಚ್ಚು ಪೆಟ್ಟು ಬೀಳೋದು ನಮ್ಮ ಅನ್ನದಾತನಿಗೆ. ಮಳೆ ಕಡಿಮೆ ಆದರೆ ಭತ್ತ, ಮೆಕ್ಕೆಜೋಳ, ಹತ್ತಿ ಮತ್ತು ಮಾವಿನ ಇಳುವರಿ ತೀವ್ರವಾಗಿ ಕುಸಿತದೆ. ವಿಶೇಷವಾಗಿ ಭತ್ತದ ಇಳುವರಿ 7-20% ಕುಸಿಯುವ ಭೀತಿ ಇದೆ. ಆದರೆ ಆಸಕ್ತಿದಾಯಕ ವಿಷಯ ಅಂದ್ರೆ ಗೋಧಿ ಬೆಳೆಗೆ ಇದರಿಂದ ಅಷ್ಟಾಗಿ ನಷ್ಟವಿಲ್ಲ ಅಂತ ಕೆಲವು ಉದಾಹರಣೆಗಳು ಹೇಳ್ತವೆ. ಆದರೆ ಮಹಾರಾಷ್ಟ್ರ, ಗುಜರಾತ್ ಮತ್ತು ಕರ್ನಾಟಕದ ಹತ್ತಿ, ಸೋಯಾಬೀನ್ ಬೆಳೆಗಳು ತೀವ್ರವಾಗಿ ಹಾಳಾಗುವ ಅಪಾಯ ಇದೆ. ಇದು ಕೇವಲ ಕೃಷಿಯಷ್ಟೇ ಅಲ್ಲ, ದೇಶದ GDP ಬೆಳವಣಿಗೆಯನ್ನು 1-2% ಕುಸಿಯುವಂತೆ ಮಾಡಬಹುದು. ಇತಿಹಾಸವನ್ನ ತಿರುವಿ ನೋಡಿದ್ರೆ ಸೂಪರ್ ಎಲ್ ನಿನೋ ಎಷ್ಟು ವಿನಾಶಕಾರಿ ಎಂಬುದು ತಿಳಿತದೆ. 1876-78ರಲ್ಲಿ ಅಪ್ಪಳಿಸಿದ ಎಲ್ ನಿನೋ ಮಹಾ ಬರಗಾಲ ಸೃಷ್ಟಿಸಿತ್ತು. ಆಗ ದಕ್ಷಿಣ ಮತ್ತು ಮಧ್ಯ ಭಾರತದಲ್ಲಿ ಲಕ್ಷಾಂತರ ಜನರು ಹಸಿವು ಮತ್ತು ನೀರಿನ ದಾಹದಿಂದ ಪ್ರಾಣ ಕಳೆದುಕೊಂಡಿದ್ರು. ಇತ್ತೀಚಿನ 2015-16ರಲ್ಲೂ ಗಾಡ್ಜಿಲ್ಲಾ ಎಲ್ ನಿನೋ ಭೀಕರ ಬರಗಾಲ ಸೃಷ್ಟಿಸಿತ್ತು. ಈಗ ಮತ್ತೆ ಅಂತಹದ್ದೇ ಪರಿಸ್ಥಿತಿ ನಿರ್ಮಾಣವಾಗಿರೋದು ಜಗತ್ತಿನ ಆತಂಕಕ್ಕೆ ಕಾರಣವಾಗಿದೆ. ಮಳೆ ಕೊರತೆಯಾದ್ರೆ ಆಹಾರ ಪದಾರ್ಥಗಳ ಬೆಲೆ ಗಗನಕ್ಕೇರ್ತದೆ. ನಗರಗಳಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಶುರುವಾಗ್ತದೆ ಮತ್ತು ವಿದ್ಯುತ್ ಬೇಡಿಕೆ ವಿಪರೀತವಾಗಿ ಹೆಚ್ಚಾಗ್ತದೆ. ಇಷ್ಟೆಲ್ಲ ಅಪಾಯಗಳಿರುವಾಗ ನಾವು ಕೈಕಟ್ಟಿ ಕೂರಲು ಸಾಧ್ಯ ಇಲ್ಲ. ಸರ್ಕಾರ ಮತ್ತು ರೈತರು ಈಗಿನಿಂದಲೇ ಸಿದ್ಧವಾಗಬೇಕು. ಜಲ ಸಂರಕ್ಷಣೆ, ಮಳೆ ಕೊಯ್ಲು ಮತ್ತು ಹನಿ ನೀರಾವರಿಯಂತಹ ಪದ್ಧತಿಗಳನ್ನು ಕಡ್ಡಾಯಗೊಳಿಸಬೇಕು. ರೈತರು ಕಡಿಮೆ ನೀರಿನಲ್ಲಿ ಬೆಳೆಯುವ ಅಲ್ಪಾವಧಿಯ ಬೆಳೆಗಳತ್ತ ಗಮನ ಹರಿಸಬೇಕು. ಸರ್ಕಾರವು ಜಿಲ್ಲಾ ಮಟ್ಟದಲ್ಲಿ ಮೇವು ಮತ್ತು ನೀರಿನ ಸಂಗ್ರಹ ಮಾಡಬೇಕು. ಹವಾಮಾನ ಇಲಾಖೆಯ ಮುನ್ಸೂಚನೆಗಳನ್ನು ಗಮನಿಸುತ್ತಿರಬೇಕು. ಅರಣ್ಯೀಕರಣ ಮತ್ತು ಪರಿಸರ ಕಾಪಾಡುವ ಕೆಲಸಕ್ಕೆ ಪ್ರತಿಯೊಬ್ಬ ನಾಗರಿಕನು ಕೈ ಜೋಡಿಸಬೇಕಾದ ಅನಿವಾರ್ಯತೆ ಇದೆ. ಒಟ್ನಲ್ಲಿ ಸೂಪರ್ ಎಲ್ ನಿನೋ ಎಂಬ ಹೆಸರು ಸಿನಿಮೀಯವಾಗಿ ಕಂಡ್ರೂ ಪ್ರಕೃತಿಯ ಈ ಮುನಿಸು ನಿಜಕ್ಕೂ ಭೀಕರ. ಈ ಎಚ್ಚರಿಕೆ ಗಂಟೆಯನ್ನ ನಾವು ನಿರ್ಲಕ್ಷಿಸುವಂತಿಲ್ಲ. ಪರಿಸರ ಕಾಪಾಡೋಣ, ನೀರನ್ನ ಮಿತವಾಗಿ ಬಳಸೋಣ. ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಇಂತಹ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.